ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ಅನಿಸುತ್ತೆ. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡ್ತಿದ್ರು ಮುಗಿಯೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್? ಅದು ಮಾಡ್ತಾನೆ ಜಾಸ್ತಿ ಹೊರ್ತು ಕಮ್ಮಿ ಮಾತ್ರ ಆಗಲ್ಲ. ಯಾವತ್ತೂ ಕೆಲಸಕ್ಕೆ ಆರಾಮಾಗಲಿ ಸ್ಟಾಪ್ ಆಗಲಿ ಕೆಲಸಕ್ಕೆ ಇರಲ್ಲ. ಅದು ಹೆಣ್ಮಕ್ಳ ಕೆಲಸಕ್ಕೆ ನಾನು ಹೇಳ್ತಾ ಇರೋದು. ಏಕೆಂದರೆ ಗಂಡು ಮಕ್ಕಳು ನೋಡಿ, ಅವ್ರಿಗೆ ಸಂಡೇ ಅಥವಾ ಸ್ಯಾಟರ್ಡೆ ಸಿಕ್ಕರೆ ಅಯ್ಯೋ ನಾವು ಹೊರಗಡೆ ಹೋಗಿ ದುಡಿತೀವಿ, ವಾರವಿಡೀ ಕೆಲಸ ಇರ್ತೀವಿ, ಒಂದಿನ ನಮಗೆ ರೆಸ್ಟ್ ಬೇಡವಾ ಅಂತ ಫುಲ್ ಸಂಡೇ ರೆಸ್ಟ್ ತೊಗೊಬಿಡ್ತಾರೆ. ಬಟ್ ನಾವು ಸಂಡೇ ಆದ್ರೂ ಮಾಮೂಲಿ ನಾರ್ಮಲಾಗಿ ಬೆಳಿಗ್ಗೆ ಎದ್ದು ತಿಂಡಿ ಮಾಡೋದು, ಎಂಥ ಡೈಲಿ ಕೆಲಸ ಏನು ಮಾಡ್ತೀವೋ ರುಟೀನ್ ಅದು ಮಾಡಲೇಬೇಕು. ಹೇಗೆ ಹಾಸ್ಪಿಟ್ಲುಗಳಲ್ಲಿ 24 ಅವರ್ಸ್ ಓಪನ್ ಅಂತ ಬೋರ್ಡ್ ಹಾಕೊಂಡಿರ್ತಾರೆ, ಹಾಗೆ ನಾವು ಒಂದು ಬೋರ್ಡ್ ಹಾಕಲೇಬೇಕಾಗುತ್ತೆ ಮನೆಗೆ. 24 ಅವರ್ಸ್ ವರ್ಕಿಂಗ್ ಅವರ್ಸ್ ಹೆಣ್ಮಕ್ಳು ಕೆಲಸ ಅಂತ ಅಲ್ವಾ ಫ್ರೆಂಡ್ಸ್? ಕರೆಕ್ಟ್ ತಾನೇ ನಾನು ಹೇಳ್ತಾ ಇರೋದು? ನೀವೇ ಹೇಳಿ, ಯಾರಿಗೆ ತಾನೇ ಇವತ್ತಿನ ಕೆಲಸ ಮುಗಿಸಿ ನಾನು ಆರಾಮಾಗಿ ಕೂತಿದ್ದೀನಿ ಅಂತ ಅನಿಸುತ್ತೆ ಹೇಳಿ ನಿಮಗೆ? ಇದೊಂದು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ, ಅಲ್ಲೂ ಆವಾಗಲೇ ಒಂದು ಕೆಲಸ ಕಾಣ್ತಾ ಇರುತ್ತೆ, ಕರಿತಾ ಇರುತ್ತೆ, ಬಾ ನನಗೆ ನೆಕ್ಸ್ಟ್ ಕೆಲಸ ಇದೆ, ಬಾ ನೀನು ಆರಾಮಾಗಿ ಕೂತ್ಕೋಬೇಡ, ನೆಕ್ಸ್ಟ್ ಕೆಲಸ ಇದೆ ಬಾ ಅಂತ ನಮ್ಮನ್ನ ಸ್ವಾಗತ ಮಾಡ್ತಾ ಇರುತ್ತೆ ಕೆಲಸಗಳು. ನಾವು ಕೆಲಸ ಮುಗಿಸಿದ್ರೂ ನಾವು ಆರಾಮಾಗೆ ಇರೋಕ್ಕಾಗಲ್ಲ ಫ್ರೆಂಡ್ಸ್. ಅದು ನಾವು ಕೂತಿರ್ತೀವಿ, ಬಟ್ ಮೈಂಡು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅಂದರೆ ಇವತ್ತು ನಾಳೆ ತಿಂಡಿ ಏನು ಮಾಡೋದು, ದೋಸೆ ಅಕ್ಕಿ ನೆನೆಯಕ್ಕಿಲ್ಲ, ನಾನು ದೋಸೆ ನೆನೆಯಬೇಕು ಅನಿಸುತ್ತೆ. ತರಕಾರಿಗಳೇ ತಂದಿಲ್ಲ, ಮಕ್ಕಳಿಗೆ ಈ ಪಾಠ ಓದಿಸಿಲ್ಲ, ತಿಂಗಳು ರೇಷನ್ ಖಾಲಿ ಆಗಿಬಿಟ್ಟಿದೆ, ಲೀಸ್ಟ್ ರೆಡಿ ಮಾಡಬೇಕು, ಈ ಥರ ಹಲವಾರು ಯೋಚನೆಗಳು. ಅದು ನಾವು ಒಂದು ಸ್ವಲ್ಪ ರಿಲ್ಯಾಕ್ಸ್ ತಗೋಬೇಕು ಅಂತ ಕೂತ್ಕೊಂಡಾಗ ನಮಗೆ ಮೈಂಡಿಗೆ ಬರೋಂಥ ಯೋಚನೆಗಳು ಇದು. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು? ಹೆಚ್ಚಾಗಿ ಈಗಂತೂ ಎಲ್ಲರೂ ಕೆಲಸ ಮಾಡೋರನ್ನ ಇರಿಸ್ಕೊಂಡಿರ್ತಾರೆ, ಆದ್ರೂ ಕೆಲಸಗಳು ಮುಗಿಯೋದೇ ಇಲ್ಲ. ಇದು ಕರೆಕ್ಟ್ ತಾನೇ? ಸಣ್ಣ ಕೆಲಸನೋ ದೊಡ್ಡ ಕೆಲಸನೋ ಒಟ್ನಲ್ಲಿ ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ. ಡೈಲಿ ಕೆಲಸ ಮಾಡೋರು ಬಂದರೂ ಸಹ ಬರದೇ ಇದ್ದರೂ ಸಹ ಅಲ್ವಾ ಫ್ರೆಂಡ್ಸ್? ಒಂದೊಂದು ದಿನ ಅನಿಸ್ಬಿಡುತ್ತೆ ಡೈಲಿ ರೂಟೀನ್ ಇದೆ, ಅದೇ ಕೆಲಸ ಮಾಡಬೇಕು, ಇದೇ ಕೆಲಸ ಮಾಡಬೇಕು ಅಂತ ಬೇಜಾರಾಗೋದಂತೂ ಇದ್ದೇ ಇರುತ್ತೆ ಎಲ್ಲರಿಗೂ. ಅದಕ್ಕೋಸ್ಕರ ನಾನು ಒಂದು ಐಡಿಯಾ ಹೇಳ್ತೀನಿ. ಅಂದರೆ ನಾವು ಕೆಲಸಗಳನ್ನ ಈಸಿಯಾಗಿ ಮಾಡ್ಕೊಳ್ಳೋದು ಮತ್ತು ಸ್ಮೂತಾಗಿ ಹ್ಯಾಂಡ್ಲ್ ಮಾಡೋದು, ಸುಲಭವಾಗಿ ಯಾವ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡೋದನ್ನು ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಓಕೆನಾ? ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಲ್ವಾ ಫ್ರೆಂಡ್ಸ್? ಸ್ಕೂಲ್ಗಳಲ್ಲಿ ಏನಕ್ಕೆ ನಿಮಗೆ ಅಂದರೆ ಬೆಳಗ್ಗೆ ಮಕ್ಕಳು ಒಂದು 8:30 ಅಂತ ತಿಳ್ಕೊಳ್ಳಿ, ಮನೆ ಬಿಡೋದು ಒಂದು 8:30, 9 ಗಂಟೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಯಾವಾಗ ಸ್ಕೂಲ್ ಸ್ಟಾರ್ಟ್ ಟೈಮ್ ಆಗುತ್ತೋ ಅಲ್ಲಿಂದ ನಾವು ಕೌಂಟ್ ಮಾಡ್ಕೊಂಡು ಹೋದರೆ 1 ಅವರು ಅಥವಾ 45 ಮಿನಿಟ್ಸ್ ಒಂದು ಪೀರಿಯಡ್ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಮಕ್ಕಳು ಇವಾಗ 1 ಅವರ್ ಕಂಟಿನ್ಯೂ ಆಗಿ 1 ಅವರಿಂದ ಅಥವಾ 2 ಅವರ್ಸು 3 ಅವರ್ಸ್ 4 ಅವರ್ಸ್ ಕಂಟಿನ್ಯೂ ಆಗಿ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ, ಅದು ಅಸಾಧ್ಯನೇ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಒಂದು ಪೀರಿಯಡ್ ಆದ ತಕ್ಷಣ ಶಾರ್ಟ್ ಬ್ರೇಕ್ ಇಟ್ಟಿರ್ತಾರೆ, ಮತ್ತು ಇನ್ನೊಂದು ಪೀರಿಯಡ್ ಆದ ತಕ್ಷಣ ಈಗ ಔಟ್ಸೈಡ್ ವಾಶ್ರೂಮ್ಗೆ ಏನಾರು ಹೋಗ್ಬೇಕಾ ಆ ಥರ ಏನಾರ ಇಟ್ಟಿರ್ತಾರೆ ಫ್ರೀ ಟೈಮಲ್ಲಿ. ಮತ್ತು ಇನ್ನೊಂದು ಸ್ವಲ್ಪ ತಾದ ತಕ್ಷಣ ಒಂದು 12:30 ಹಂಗೆ ಲಂಚ್ ಅವರ್ ಬಂದುಬಿಡುತ್ತೆ. ಮತ್ತು ಹಾಗೆ ಒಂದು ಪೀರಿಯಡ್ ಆದಮೇಲೆ, ಒಂದು 2 ಪೀರಿಯಡ್ ಆದಮೇಲೆ ಗೇಮ್ ಅಂತ ಇಟ್ಟಿರ್ತಾರೆ, PT ಪೀರಿಯಡ್ ಅಂತ ಇಟ್ಟಿರ್ತಾರೆ. ಯಾಕೆ ಹೇಳಿ? ಮಕ್ಕಳಿಗೆ ಬೇಜಾರಾಗಬಾರ್ದು, ಸ್ಟ್ರೆಸ್ಲೆಸ್ ಆಗಬಾರ್ದು, ಮೈಂಡು ಅವ್ರಿಗೆ ಖುಷಿಯಾಗಿರಬೇಕು, ಪಾಠ ಕೇಳೋ ಮನಸ್ಸು ಬರಬೇಕು ಅಂತ ಅವರು ಈ ಥರ ಐಡಿಯಾ ಮಾಡಿಕೊಂಡು ಇಟ್ಟಿದ್ದಾರೆ ಅಲ್ವಾ ಫ್ರೆಂಡ್ಸ್? ಅದಕ್ಕೋಸ್ಕರ ಮಕ್ಕಳು ಸಹ ಇವಾಗ ಒಂದು ಪೀರಿಯಡ್ ಆದ ತಕ್ಷಣ ಅವ್ರಿಗೂ ಫ್ರೆಂಡ್ಸ್ಗಳ ಜೊತೆ ಹೋಗಿ ಮಾತಾಡ್ತಾರೆ ಒಂದು 5 ನಿಮಿಷ, ಮತ್ತು ಊಟನ ಶೇರ್ ಮಾಡ್ಕೊಂಡು ಕೂತ್ಕೊಂಡು ಅವ್ರಿಗೆ ಏನೇನು ಅನಿಸಿದೆಯೋ ಅದನ್ನೆಲ್ಲ ಮಾತಾಡಿ ಶೇರ್ ಮಾಡ್ಕೊಳ್ತಾರೆ. ಮತ್ತು PT ಪೀರಿಯಡಲ್ಲಿ ಆಟ ಆಡ್ತಾರೆ ಹೊರಗಡೆ ಹೋಗಿ. ಈ ಥರ ಎಲ್ಲ ಮಕ್ಕಳು ಮಾಡ್ಕೊಂಡಾಗ ಅವ್ರಿಗೂ ಒಂಥರ ರಿಲೀಫ್ ಮೈಂಡ್ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್? ಈ ರೀತಿ ಮೆಥಡನ್ನು ನಾವು ಕೆಲಸದಲ್ಲಿ ಮನೆ ಕೆಲಸದಲ್ಲಿ ಅಳವಡಿಸ್ಕೋಬೇಕು. ಇವಾಗ ನಾವು ಅಡುಗೆ ಮನೆ ಕೆಲಸ ಮಾಡ್ತಾಯಿರ್ತೀವಿ ಅಂದ್ಕೊಳ್ಳಿ, ಬೆಳಿಗ್ಗೆ ಟಿಫನ್ ಎಲ್ಲ ಮಾಡಿರ್ತೀವಿ, ಮಾಡಾದ್ಮೇಲೆ ಎಲ್ಲ ಮಕ್ಕಳೆಲ್ಲ ಹೋಗಿರ್ತಾರೆ.
ಮಕ್ಕಳು ಹಸ್ಬೆಂಡ್ ಎಲ್ಲ ಹೋಗಿರ್ತಾರೆ ಕೆಲಸದಿಂದ. ಮತ್ತು ನಾವು ಸಡನ್ನಾಗಿ ಅದನ್ನು ಅಡುಗೆ ಮನೆಗೆ ಮತ್ತೆ ಹೋಗಬೇಡಿ. ಅಂದರೆ ಹೋಗೋರು ಮಾಡೋರು ಮಾಡ್ತಾರೆ, ನಾನು ಹೇಳ್ತಾ ಇರೋದು ನಿಮಗೆ ರೂಟೀನ್ ಹೇಳ್ತಾ ಇರೋದು. ತಕ್ಷಣ ನಾನು ಒಂದು ಲೋಟ ಫಿಲ್ಟ್ರ್ ಕಾಫಿ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಟೈಮ್ ಇದ್ದರೆ ಒಂದು 20 ಮಿನಿಟ್ಸೇ ಅಂದ್ಕೊಳ್ಳಿ, ರಿಲೀಫ್ ಮಾಡ್ಕೊಳ್ತೀನಿ. ಫ್ರೆಶ್ಶಾಗಿ ಕಾಫಿ ಕುಡಿತಾ ನ್ಯೂಸ್ ಪೇಪರ್ ಇರುತ್ತಲ್ಲ, ರಿಲೀಫ್ ಮಾಡಿಕೊಂಡು ಓದ್ಬಿಟ್ಟು ಆಮೇಲೆ ಮತ್ತೆಂಥ ಕೆಲಸ ಇದೆಯೋ ಅಂತ ಆ ಕಡೆಗೆ ಹೋಗ್ತೀನಿ. ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇವಾಗ 1 ಅವರ್ ಆಯಿತು ಅಂದ್ಕೊಳ್ಳಿ, ಬೋರ್ ಅನಿಸುತ್ತೆ, ನಮಗೆ ಬೇಜಾರಾಗುತ್ತೆ. ಅಯ್ಯೋ ದಿನ ಇದನ್ನೇ ಮಾಡಬೇಕಲ್ಲಪ್ಪ, ಅಡುಗೆನೇ ಮಾಡಬೇಕು, ಪಾತ್ರೆನೇ ತೊಳಿಬೇಕು, ಬಟ್ಟೆನೇ ಒಣಗಾಕಬೇಕು, ಈ ಥರ ಅನಿಸಾಗ ನಾವು ಚೇಂಜ್ ಮಾಡ್ಕೊಳ್ಬೇಕು. ತಕ್ಷಣ ನಾವು ಚೇಂಜ್ ಮಾಡ್ಕೋಬೇಕು. 1 ಅವರ್ 2 ಅವರ್ ಆದ ತಕ್ಷಣ ನಾವು ಮತ್ತು ಒಂದು ಸಾಂಗ್ ಕೇಳೋದ ಆಗಲಿ ಅಥವಾ ಗಿಡಗಳಿಗೆ ನೀರು ಹಾಕೋದಲ್ಲ ಆಗಲಿ, ಎಂತ ನಮಗೆ ಚೇಂಜ್ ಬೇಕು ಅನಿಸುತ್ತೋ ನಮಗೆ, ಆಗ ತಕ್ಷಣ ನಾವು ಅದನ್ನ ಚೇಂಜ್ ಮಾಡಿಕೊಂಡು ಒಂದು ಕಾಲು ಗಂಟೆ 20 ನಿಮಿಷ ಮೈಂಡ್ ರಿಲೀಫ್ ಮಾಡಿಕೊಂಡು ಮತ್ತೆ ನಮಗೇನು ಕೆಲಸ ಇದೆಯೋ ಆ ಕೆಲಸಕ್ಕೆ ನಾವು ಜಾಯ್ನ್ ಆಗೋದು. ಈ ರೀತಿ ಮಾಡೋದ್ರಿಂದ ನಮಗೆ ಹೆವಿ ಕೆಲಸ ಅಂತಲೂ ಅನಿಸಲ್ಲ, ಮತ್ತು ಆ ಕೆಲಸದ ಬಗ್ಗೆ ಬೇಜಾರೂ ಆಗಲ್ಲ. ಮತ್ತು ನಾವು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಿದ್ದಾಗ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಏನಾದ್ರು ಬಾಯಿ ಆಡಿಸಿ, ಏನಾದ್ರು ಕುರುಕು ತಿಂಡಿ ಏನಾದ್ರು ತಿನ್ನಿ, ಅಥವಾ ಹೆಲ್ತಿ ಫ್ರೂಟ್ ಏನಾದ್ರು ತಿನ್ನಿ. ನಿಮಗೇನೇನು ಇಷ್ಟ ಆಗುತ್ತೋ, ಒಬ್ಬೊಬ್ಬರು ಚೌ ತಿಂತಾರೆ, ಚಿಪ್ಸ್ ತಿಂತಾರೆ, ಎಂತ ಅವರವರ ಇಷ್ಟದ ಮೇಲೆ ನೀವು ಏನು ಬೇಕಾದರೂ ಒಂದು ಸ್ವಲ್ಪ ರಿಲೀಫ್ ಮಾಡಿಕೊಂಡು ಒಂದು ಲೋಟ ಫ್ರೆಶ್ ಟೀ ಮಾಡಿಕೊಂಡು ಜೊತೆಗೆ ಒಂದು 10 ನಿಮಿಷ ಸ್ನ್ಯಾಕ್ಸ್ ಟೈಮ್ ಥರ. ಈಗ ಸ್ಕೂಲಲ್ಲಿ ಹೆಂಗೆ ಶಾರ್ಟ್ ಟೈಮ್ ಇರುತ್ತೋ ಹಂಗೆ ನಾವು ಮನೆಯಲ್ಲೂ ಈ ಥರ ಶಾರ್ಟ್ ಟೈಮ್ ಅಂತ ಮಾಡಿಕೊಂಡು ಆ ಟೈಮಲ್ಲಿ ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ತಿಂದ್ಕೊಂಡು ಟೀ ಕುಡ್ಕೊಂಡು ರಿಲೀಫ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಕೆಲಸಕ್ಕೆ ಏನಾಗುತ್ತೆ, ಉತ್ತೇಜನ, ಫ್ರೆಶ್ ಮೈಂಡ್ ಸಿಗುತ್ತೆ, ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮತ್ತು ಅದಕ್ಕೆ ಸ್ಕೂಲಲ್ಲಿ ಈ ಥರ ರೂಲ್ಸ್ ಮಾಡಿ ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ಈ ಥರ ಬ್ರೇಕ್ ಕೊಟ್ಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ತಕ್ಕಂಗೆ ಓದಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಆರಾಮಾಗಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡ್ತಾರೆ. ಇದರಂತೆ ನಾವು ಅಷ್ಟೇ ನಮ್ಮ ಕೆಲಸವನ್ನು ಸುಲಭ ಮಾಡಿಕೊಂಡು ಮತ್ತು ಖುಷಿಯಾಗಿ ಕೆಲಸ ಮಾಡುವಂಥ ಈ ಥರ ಚಿಕ್ಕ ಟ್ರಿಕ್ಸ್ಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಈ ಸಾಫ್ಟ್ವೇರ್ ಇರ್ತಾರಲ್ಲ, ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿರ್ತಾರೆ, ಬೆಳಿಗ್ಗೆಯಿಂದ ಸಂಜೆ ತನಕ ಕೂತಿರ್ತಾರೆ. ಅವ್ರಿಗೂ ಅಷ್ಟೇ ಇದೊಂದು ಟ್ರಿಕ್ಸ್ ಥರ ಆಗುತ್ತೆ. ಅವ್ರಿಗೂ ಅಷ್ಟೇ ಒನ್ ಅವರ್ ಅಥವಾ 2 ಅವರ್ ಏನೋ ಅಂತ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಒಂದು ಸರಿ ಮನೆಯಲ್ಲೆಲ್ಲ ಓಡಾಡೋದು ಅಥವಾ ಪೇಪರ್ ಓದೋದು ಅಥವಾ ಚಿಕ್ಕ ಅಡುಗೆ ಮನೇಲಿ ಏನೋ ಕೆಲಸ ಮಾಡೋದು, ಈ ಥರ ರಿಲೀಫ್ ಮೈಂಡ್ ಮಾಡಿಕೊಂಡ್ರೆ ಅವ್ರಿಗೂ ಅಷ್ಟೇ ಒಂದೇ ಕಡೆ ಕೂತ್ಕೊಂಡು ಒಂಥರ ಕಾಲು ಕೈ ಎಲ್ಲ ಜುಮ್ಮಿಡ್ದಂಗೆ ಆಗಿರುತ್ತೆ, ಅದೊಂದು ಸ್ವಲ್ಪ ರಿಲೀಫ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಅದರದ ರಿಸಲ್ಟ್ ಗೊತ್ತಾಗುತ್ತೆ. ಬೇಜಾರಾಗುತ್ತೆ ಕೆಲಸ ಮಾಡೋಕ್ಕೆ, ಅಥವಾ ಮೂಡೇ ಇಲ್ಲ, ಅಥವಾ ಇನ್ನು ಏನೋ ಒಂಥರ ಆದರೆ ಈ ಥರ ಟ್ರಿಕ್ಸ್ ಫಾಲೋ ಮಾಡಿದ್ರೆ ನಿಮಗೆ ಕೆಲಸ ಮಾಡೋಕ್ಕೂ ಮೂಡಿ ಇರುತ್ತೆ, ಮತ್ತು ಬೇಗ ಪಟ ಅಂತಲೂ ಕೆಲಸ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಮೂಲಕ ಹೇಳೋದಾದರೆ, ಕೆಲಸ ಮಾಡಿ ಹಂಗೆ ಒಂದು 15 ಮಿನಿಟ್ಸ್ ರೆಸ್ಟ್ ತೊಗೊಳ್ಳಿ, ಫ್ರೀ ಮೈಂಡ್ ಮಾಡಿಕೊಂಡು ಆರಾಮಾಗಿ ಕೆಲಸನ ಎಂಜಾಯ್ ಮಾಡಿಕೊಂಡು ಕೆಲಸನ ಖುಷಿಯಾಗಿ ಮಾಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು, ಶೇರ್ ಮಾಡಿ, ಮತ್ತು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಬಾಯ್, ಟೇಕ್ ಕೇರ್, ಆರಾಮಾಗಿರಿ, ಖುಷಿಯಾಗಿರಿ, ಹೆಲ್ತಿ ಫುಡ್ ತಿಂತಾ ಲೈಫ್ನ ಎಂಜಾಯ್ ಮಾಡ್ತಾ ಇರೋದೊಂದು ಜೀವನ ಗುರು, ಲೈಫ್ನ ಎಂಜಾಯ್ ಮಾಡು ಅಂತ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಆರಾಮಾಗಿ ಖುಷಿಯಾಗಿ ಇರಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.